ಹಾವೇರಿ, ಶ್ರೀಯುತ ಸಂಜೀವ್ ಕುಮಾರ್ ನಿರಂಗಿ, ಸದಸ್ಯರು ನಗರಸಭೆ ಹಾವೇರಿ, ಶ್ರೀ ಆನಂದ ಸ್ವಾಮಿ ಗಡದೇವರಮಠ್, ಕೆಪಿಸಿಸಿ ಸದಸ್ಯರು, ಶ್ರೀಯುತ ಎಂ.ಎಚ್. ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾವೇರಿ, ಶ್ರೀಯುತ ರಾಘವೇಂದ್ರ ಬಾಸೂರ್, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪದವೀಧರ ಹಿತರಕ್ಷಣಾ ವೇದಿಕೆ, ಶ್ರೀಯುತ ಎಚ್.ಪಿ. ಬಣಕರ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರ ಸಂಘ ಜಿಲ್ಲಾ ಘಟಕ ಹಾವೇರಿ, ಶ್ರೀಯುತ ಎಂ.ಬಿ. ರಮೇಶ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರ ಸಂಘ ತಾಲೂಕಾ ಘಟಕ ಹಾವೇರಿ. ಹಾಗೆ ಈ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಸೊಸೈಟಿಯ ನಿರ್ದೇಶಕರಾದ ಶ್ರೀಮತಿ ಆರ್.ಎಸ್. ಮಡಿವಾಳ್ ಮೇಡಮ್ ಹಾಗೂ ಶ್ರೀಮತಿ ಬಿ.ವಿ. ಕನ್ವಳ್ಳಿ ಮೇಡಮ್ ಇವರು. ಪಾಪ ವಿಮೋಚನ ಓ ಗಜಾನನ, ಸರ್ವಕಾರ್ಯ ಸುಮಂಗಲ, ಕಾರ್ಯ ಪಾವನ ನಿರ್ಮಲ, ಸರ್ವಕಾರ್ಯ ಸುಮಂಗಲ, ಕಾರ್ಯ ಪಾವನ ನಿರ್ಮಲ, ಶುಭಾಶೀರ್ವಾದ ವಿಜ್ಞಾನಕ್ಕೆ, ನಿತ್ಯ ನೂತನ ಉಜ್ವಲ. ಪ್ರೌಢಶಾಲೆಯೊಳಗೆ ಜರುಗ್ತಾ ಇದೆ. ಈ ಒಂದು ಸುಂದರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಶಿಕ್ಷಕರ ಕಣ್ಮಣಿಗಳು, ಅಜಾತ ಶತ್ರು ಎಂದೇ ನಾಮವನ್ನು ಹೊಂದಿರುವಂತಹ 45 ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟಗಳ ಮೂಲಕವೇ ಶಿಕ್ಷಕ ಸ್ಥಾನದಿಂದ ಇವತ್ತು ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನದವರೆಗೆ ತಮ್ಮ ಅಮೋಘವಾಗಿರುವಂತಹ ಹೆಜ್ಜೆಗಳನ್ನಿಟ್ಟ ದಾಖಲೆಗಳ ಸರದಾರ ಅಂಥೇಳಿ ಕರೆಸ್ಕೊಳ್ತಿರುವಂತಹ ನಮ್ಮ ನಿಮ್ಮೆಲ್ಲ ಶಿಕ್ಷಕರ ಕಣ್ಮಣಿಗಳಾಗಿರುವಂತಹ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸ್ತಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಎಸ್ ಹೊರಟ್ಟಿ ಅವರು, ಸನ್ಮಾನ್ಯ ಸಭಾಪತಿಗಳು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಬೆಂಗಳೂರು, ಇವರಿಗೆ ಎಲ್ಲ ಸೊಸೈಟಿಯ ಸದಸ್ಯರ ಪರವಾಗಿ, ವಿಶೇಷವಾಗಿ ಇಲ್ಲಿ ನಡೆದಿರುವಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ದಯಮಾಡಿ ನಮ್ಮ ಇಟಗಿ ಸರ್ ಅವರು ಅಧ್ಯಕ್ಷರಾಗಿ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಇಂತಹ ಒಂದು ಸುಸಂದರ್ಭ, ಅಂತಹ ಗೌರವಾನ್ವಿತ ಶಿಕ್ಷಕ ಕಣ್ಮಣಿಗಳನ್ನು ಸನ್ಮಾನಿಸುವಂತಹ ಸಂದರ್ಭ. ನಗರಸಭಾ ಹಾವೇರಿ ಇವರನ್ನೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾನೆ. ಅವ್ರಿಗೂ ಸಹ ಹೃತ್ಪೂರ್ವಕವಾಗಿರುವಂಥ ಸ್ವಾಗತ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸಹ ಸ್ವಾಗತಿಸೋಣ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವುದರ ಮುಖಾಂತರವಾಗಿ ಮತ್ತು ಇಂದಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಹಿರಿಯರಾಗಿರುವಂತಹ ಶ್ರೀ ಎಸ್.ಎಫ್.ಎನ್. ಗಾಜಿಗೌಡರು ಸಹ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಈ ಎಲ್ಲ ಶಿಕ್ಷಕರ ಪರವಾಗಿ, ಸದಸ್ಯರ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ ಸರ್ ತಮಗೆ. ಇನ್ನು ಹಾವೇರಿ ನಗರ ಇಷ್ಟೊಂದು ಸುಂದರ ಉದ್ಯಾನವನಗಳ, ಇನ್ನೇನೋ ಎಲ್ಲ ನಗರಗಳಲ್ಲಿ ಉದ್ಯಾನವನಗಳು ಹೆಚ್ಚು ಕಾಣಲಿಕ್ಕೆ ನಮ್ಮ ಸಂಜೀವಣ್ಣ ನೀರ್ಲಿಗೆ ಬಹಳ ಅತ್ಯುತ್ತಮವಾಗಿರುವಂಥ ಕಾರ್ಯವನ್ನು ತಮ್ಮ ಅವಧಿಯೊಳಗೆ ಮಾಡಿದ್ದಾರೆ. ಅಂತಹ ಹಿರಿಯರು ಸಂಜೀವಣ್ಣ ನೀರ್ಲಿಗಿ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ ಸರ್. ಇನ್ನು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಇನ್ನೋರ್ವರು ಶ್ರೀ ನಿರಂಜನ್ ಮೂರ್ತಿಯವರು, DYPC ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಹಾವೇರಿ, ಇವ್ರಿಗೂ ಸಹ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ ಸರ್ ತಮಗೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಸದಸ್ಯರಿಗೆ ಒಂದು ಬ್ಯಾಗ್ ವಿತರಣೆ ಮಾಡೋದ್ರ ಮುಖಾಂತರವಾಗಿ ಎಲ್ಲರಿಗೂ ಸಹ ಯುವಕರ ಕಣ್ಮಣಿಗಳಾಗಿರುವಂತಹ ಶ್ರೀ ರಾಘವೇಂದ್ರ ಬಾಸೂರ್ ಅವರು, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪದವೀಧರರ ಹಿತರಕ್ಷಣಾ ವೇದಿಕೆ, ಇವರು ಸಹ ಆಸೀನರಾಗಿದ್ದಾರೆ. ಇವರಿಗೂ ಸಹ ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ ಸರ್. ಇನ್ನು ಈ ಕಾರ್ಯಕ್ರಮದೊಳಗೆ ಆಸೀನರಾಗಿರುವಂತಹ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀ ಎಂ.ಎಚ್. ಪಾಟೀಲ್ ಸರ್ ಅವರು ಸಹ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ.
ಅವರಿಗೆ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರ್ತೀನಿ. ಸ್ವಾಗತ ಸುಸ್ವಾಗತ ಸರ್ ತಮಗೆ. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸದಾ ನಮ್ಮೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರ ಸಂಘದ ಈ ಸೊಸೈಟಿಯ ಸದಸ್ಯರನ್ನು ಸಹ ಇವತ್ತು ಗೌರವಿಸುವಂಥ ಒಂದು ಕಾರ್ಯಕ್ರಮ. ಅವರೆಲ್ಲರಿಗೂ ಸಹ ಮುಂದೆ ಕೂತ್ಕೊಂಡಿದ್ದಾರೆ. ಆ ಹಿರಿಯರಿಗೆಲ್ಲರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸಹ ಸ್ವಾಗತಿಸಬೇಕಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದಾರೆ. ಎಸ್, ಬೇರೆ ನಮ್ಮ ಹಾವೇರಿ ಜಿಲ್ಲೆಯ ಮಾಧ್ಯಮಿಕ ಶಾಲಾ ನೌಕರರ ಎಲ್ಲ ನಮ್ಮ ತಾಲೂಕಿನ ವಿವಿಧ ತಾಲೂಕಿನಿಂದ ಆಗಮಿಸಿರುವಂತಹ ನಮ್ಮ ಗೌರವಾನ್ವಿತ ಅಧ್ಯಕ್ಷರನ್ನು, ಕಾರ್ಯದರ್ಶಿಗಳನ್ನು, ಸದಸ್ಯರನ್ನು ಮತ್ತು ನಮ್ಮ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರನ್ನು, ಕಾರ್ಯದರ್ಶಿಗಳನ್ನು, ಎಲ್ಲ ಸದಸ್ಯರನ್ನು ಮತ್ತೊಮ್ಮೆ ಮಗದೊಮ್ಮೆ ಅವರಿವರನ್ನದೇ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಶರಣಾರ್ಥಿ. ಗುರುಗಳಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಎಂಬಂತೆ ಸೊಸೈಟಿಯ ಕಾರ್ಯವೈಖರಿಯನ್ನು ಸೊಬಗನ್ನು ಪ್ರಾಸ್ತಾವಿಕವಾಗಿ ನುಡಿಯಲು ಬರುತ್ತಿದ್ದಾರೆ. ಕಳೆದ 15 ವರ್ಷದಿಂದ ಸೊಸೈಟಿಯ ಆಗು ಹೋಗುಗಳನ್ನು ಸರಿದೂಗಿಸಿಕೊಂಡು ಹಗಲಿರುಳು ಎನ್ನದೆ ಸೊಸೈಟಿಯ ಯಶಸ್ಸಿಗೆ ಕಾರಣೀಭೂತರಾಗಿ ಎಲ್ಲ ವಿಷಯದ ಎಸ್ ಎನ್ನುತ್ತಾ ನಮ್ಮ ಅಧ್ಯಕ್ಷರು ಶ್ರೀಯುತ SS ಇಟಗಿ ಸರ್ ಇವರು ಅವರು, ಹಾಗೆ ಅವರಿವರನ್ನದೇ ಎಲ್ಲ ಅತಿಥಿ ಗಣ್ಯಮಾನ್ಯರು ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ಇತೋ ವಿಹರತು ಮೇ ಪಾಪಂ ದೀಪಾ ನಮೋಸ್ತುತೆ ನಮೋಸ್ತುತೆ. ಅವರು ಹಾಗೂ ಗಣ್ಯಮಾನರು ನೆರವೇರಿಸಿಕೊಳ್ಬೇಕಂತ ಹೇಳಿ ವಿನಂತಿಸಿಕೊಳ್ತಾರೆ. ರಾಜಕೀಯ ಭೀಷ್ಮ, ಗಿನ್ನಿಸ್ ದಾಖಲೆಯನ್ನು ಮಾಡಿದಂತಹ ಉತ್ತರ ಕರ್ನಾಟಕದ ಶಿಕ್ಷಣ ಕ್ಷೇತ್ರದ ದೊಡ್ಡ ಚಿಂತಕರು, ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳು, ಆತ್ಮೀಯ ಹಿರಿಯರಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬ್ರವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಆತ್ಮೀಯ ಸನ್ಮಿತ್ರ ಸೋದರರು, ನಗರಸಭೆ ಉಪಾಧ್ಯಕ್ಷರಂಥ ಮಲ್ಲಣ್ಣ ಸಾತೇನಹಳ್ಳಿಯವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ SFN ಗಾಜಿಗೌಡರವರವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಸನ್ಮಾನ್ಯ ಶ್ರೀ MH ಪಾಟೀಲ್ರವರೇ, ಇನ್ನೊಬ್ಬ ನಮ್ಮ ಸನ್ಮಿತ್ರ ಸೋದರಂಥ ರಾಘಣ್ಣ ಬಾಸೂರವರೇ, ಬಣ್ಕಾರ್ ಸರ್ ಅವರೇ, ರಮೇಶ್ ಅವರವರೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಇಟಗಿ ಸರ್ ಅವರವರೇ, ಕೋರಿ ಸರ್ ಅವರವರೇ, ಮುದುಕಪ್ಪನವ್ರು ಸರ್ ಅವರೇ, ಎಲ್ಲ ಸಂಘದ ಯಾವತ್ತು ಗೌರವಾನ್ವಿತ ನಿರ್ದೇಶಕ ಮಂಡಳಿಯವರವರೇ, ನಮ್ಮ ಅಲ್ಪಸಂಖ್ಯಾತ ನಮ್ಮ ವಿಕಲಚೇತನ ಜಿಲ್ಲಾಧಿಕಾರಿಗಳಂಥ ಶ್ರೀಮತಿ ಅಶ್ವಿನ್ ನದಾಫ್ ಅವರೇ, ವೇದಿಕೆ ಮೇಲೆ ಆಸೀನವರೆಲ್ಲ ಗೌರವಾನ್ವಿತ ಗಣ್ಯರೇ, ಮತ್ತು ಯಾವತ್ತೂ ಈ ಆಡಳಿತ ಮಂಡಳಿಯ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ, ಭಾಳ ಒಂದು ಸಂತೋಷದ
ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷವೂ ಭಾಗವಹಿಸ್ತೀವಿ ಕರೆದಾಗ. ಅದು ಹೊರಟ್ಟಿ ಸಾಹೇಬ್ರ ಸಲುವಾಗಿ ಭಾಗವಹಿಸ್ತೀವಿ. ನಾವು ಭಾಗವಹಿಸ್ಬೇಕಂದ್ರೆ ನಾವು ಪಕ್ಷಾತೀತ ಭಾಗವಹಿಸ್ತೀವಿ. ನಾವೆಲ್ಲ ಅವ್ರ ಅಭಿಮಾನಿಗಳಂತ ನಾವು ಭಾಗವಹಿಸ್ತೀವಿ ಅಷ್ಟೇ. ಒಂದೇ ಪಾರ್ಟಿಯಲ್ಲಿದ್ವಿ ನಾವು. ಸಾಹೇಬ್ರು ಅವಾಗ ದಳದಾಗಿದ್ದರು, ನಾವು ದಳದಾಗಿದ್ವಿ. ನಮ್ಮ ಶಿವಣ್ಣವರೆಲ್ಲ ನಾವು ಆ ಕಡೆ ಕಾಂಗ್ರೆಸ್ಗೆ ಹೋದ್ವಿ. ಅದಕ್ಕೆ ಅವಾಲು ಒಂದು ಹೊರಟ್ಟಿ ಸಾಹೇಬ್ರಂದರೆ ಅವರು ಒಂದು ಕೊಟ್ಟ ಕೊಡುಗೆ, ಅಂತಿಂತ ಕೊಡುಗೆಲ್ಲ ಒಂದು ದೊಡ್ಡ ಕೊಡುಗೆಯನ್ನು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದು ನಮ್ಮ ಉತ್ತರ ಕರ್ನಾಟಕದವರು, ಅದರಲ್ಲಿ ನಮ್ಮೊಡೇ ಇರ್ತಾರೆ ಎಲ್ಲರೂ. ಸಣ್ಣವರಲ್ಲಿ ಸಣ್ಣವರಾಗಿ ಎಲ್ಲರೂ ಯಾರೇ ಬರಲಿ, ಒಬ್ಬ ವಯಸ್ಸಿನ ಮಿತಿಯಲ್ಲ ಅವ್ರ ಹತ್ರ ಬಂದು ಕೂಡ ಹೆಗಲ ಮೇಲೆ ಕೈ ಏನೋ ಮಾತಾಡ್ತಾರಲ್ಲ, ಭಾಳ ಪ್ರೀತಿಯಿಂದ ಮಾತಾಡಿ ಹೆಸರು ಹಿಡಕ್ಕೆ ಹೋಗ್ತಾರಲ್ಲ, ಅದು ಭಾಳ ಒಂದು ದೊಡ್ಡದದು. ಯಾಕಂದ್ರೆ ಕೆಲವು ಮಂದಿಗೆ ಹೆಸರು ಗೊತ್ತಿರಲ್ಲ ರಾಜಕಾರಣಿಗಳಿಗೆ. ಏನಪ್ಪ ಆರಾಮಂತ ಅಷ್ಟಕ್ಕೆ ಎದ್ದಿರ್ತಾರೆ, ಇವ್ರ ಹೆಸರು ಹಿಡಿದು ಕೂಗಿ ಏನು ನಡೆದೈತಿ ಅಂತ ಕೇಳ್ತಾರೆ. ಅಂಥ ಒಂದು ಸಂಸ್ಥೆ ಕಟ್ತೇವೆ ಅಂದ್ರೆ ನಾವು ಮುಂಚೆ ನಮ್ಮ ಕೈ ಬಾಯಿ ಕಚ್ಚೆ ಇವು ಕರೆಕ್ಟ್ ಇರ್ಬೇಕು. ಫಸ್ಟ್ ಇವು ಕರೆಕ್ಟ್ಗಳು ಇದ್ದರೆ ನಾವು ಯಾವುದೇ ಒಂದು ಸಂಸ್ಥೆ ಕಟ್ಟಬೇಕಾದ್ರೂ ಕೂಡ ನಿಶ್ಚಿಂತವಾಗಿ ಈ ಸಂಸ್ಥೆ ನಡೀತಾವಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾನು ಭಾಳ ಸಂಸ್ಥೆ ಒಳಗೆ ಮೆಂಬರ್ ಆಗಿದ್ದೀನಿ. ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಆಗಿದ್ದೀನಿ, ಆಮೇಲೆ ಕಾರ್ಡ್ಮನ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೀನಿ, ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ ಡೈರೆಕ್ಟರ್ ಆಗಿದ್ದೀನಿ, ಮತ್ತು PID ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದೀನಿ, ಹಾಗೂ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನಗೆ ಯಾಕೆ ಒಂದು ಒಳ್ಳೆಯ ಚರಿತ್ರೆ ಬೇಕು ಅಂತಂದ್ರೆ, ಈ ನಮ್ಮ ಸಾಹೇಬ್ರದಲ್ಲ 45 ವರ್ಷ ಬರ್ಬೇಕಾದ್ರೆ ಅವ್ರ ಹತ್ರ ಸತ್ಯ ಶುದ್ಧ ಕಾಯಕವೇ ಕೈಲಾಸ ಐತೆ ಅವ್ರ ಹತ್ರ. ಹಂಗೆ ಯಾರಿಗೆ ಜನ ಬೆಂಬಲ ಕೊಡೋದಿಲ್ಲ. ಯಾಕಂದ್ರೆ ಇವತ್ತು ಸಾಹೇಬ್ರದ್ದು ಒಂದು ನೋಡಿದ್ರೆ ನಮಗೂ ನೆನಪು ಬರ್ತೈತೆ, ಅವ್ರಂಗೆ ನಾವು ನಡ್ಕೋಬೇಕು ಅನ್ನೋಂಥ ಒಂದು ಭಾವನೆ ನಮ್ಮಲ್ಲಿ ಬರ್ತೈತೆ. ಯಾಕಂದ್ರೆ ಇವತ್ತು ನಾವು ಆ ಟೈಪ್ ನಡೆದಿದ್ದೇವೆ ಅನ್ನೋದಕ್ಕೆ ಇವತ್ತು ಸಮಾಜದೊಳಗೆ ನಮ್ಗೆ 2005ರಿಂದ 1998ರಿಂದ ನಾವು ಪುರಸಭೆ ಮೆಂಬರ್ ಆಗಿ, ಅಲ್ಲಿಂದ 2005ರಿಂದ 2020 ಮಟ್ಟ PID ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೇನೆ. ಮತ್ತು 2013ರಿಂದ 2018 ಮಟ್ಟ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕನಾಗಿದ್ದೇನೆ. ಮತ್ತು 2020ರಿಂದ 25 ಮಟ್ಟ ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕನಾಗಿದ್ದೇನೆ. 2000ರಿಂದ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಆಗಿದ್ದೇನೆ. ಎಲ್ಲ ಇದು ಜನತೆಯ ಒಂದು ಒಳ್ಳೆಯ ನೇಚರ್ ನಮ್ಮಲ್ಲಿ ಇತ್ತು ಅಂದರೆ ಜನ ನಮ್ಮನ್ನು ಬೆಂಬಲಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಟ್ಟಿದ್ದೇನೆ. ಏನು ಮಾಡ್ತಾರೆ, ನಂದು ಹೇಳಬೇಕು ಅನ್ನೋ ಉದ್ದೇಶದಿಂದ ಹೇಳಿಲ್ಲ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡ್ರಿ. ಯಾಕಂದ್ರೆ ಒಂದು ಸಂಸ್ಥೆ ನಡಿಬೇಕಾದ್ರೆ ನಾವು ಅಗದಿ ಪ್ರಮಾಣಕ್ಕೆ ತಂದಿದ್ದಿದ್ರೆ ಮಾತ್ರ ಎಲ್ಲ ಸಂಸ್ಥೆಗಳು ನಡೀತಾವಂತ ಹೇಳಿ ನನಗೂ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಬೇಕು ತರಲು ಬೇಳೆಕಾಳುಗಳು ಎಂದು ಹೇಳುತ್ತಾ ಈಗ ನಿವೃತ್ತರಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಶ್ರೀ ಎಚ್ ಕುಳಿವಾಡ್ ಸರ್ ಅವರು ಕುಕ್ಕೇಮಠ ಪ್ರಾಥಮಿಕ ಶಾಲೆಯಲ್ಲಿ 30 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದು ಇತ್ತೀಚೆಗೆ ನಿವೃತ್ತಿಯಾಗಿದ್ದಾರೆ. ಶ್ರೀ BC ಮಠ ಕುಕ್ಕೇಮಠ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಕಳೆದ ವರ್ಷ ನಿವೃತ್ತಿಯಾಗಿರುವವರು. ಶ್ರೀ KB ತಿಮ್ಮೇನಹಳ್ಳಿ ಅಗಡಿಯ ಶ್ರೀ ರುದ್ರ ಮುನಿ ಪ್ರಾಥಮಿಕ ಶಾಲೆ ಅಗಡಿ ಇಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥವರು. ಶ್ರೀಮತಿ ಯಲ್ಮಾಯಿ ಹಮಗಟ್ಟಿ ಕುಕ್ಕೇಮಠ ಪ್ರೌಢಶಾಲೆ ಹಾವೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕಳೆದ ವರ್ಷ ನಿವೃತ್ತಿಯಾಗಿರ್ತಕ್ಕಂಥವರು. ಶ್ರೀ MK ನದಾಫ್ ಗಾಂಧಿ ಗ್ರಾಮೀಣ ವಸತಿ ಶಾಲೆ ಹೊಸರೀತಿ. ಶ್ರೀಮತಿ ಅಕ್ಕಮಾದೇವಿ ಹಾನಗಲ್ SMS ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಾಗಿ ಇತ್ತೀಚೆಗೆ ಅವರು ನಿವೃತ್ತಿ ಹೊಂದಿದ್ದಾರೆ. ಶ್ರೀಮತಿ RS ಮಳೆಯೊಳ ಕುಕ್ಕೇಮಠ ಪ್ರಾಥಮಿಕ ಶಾಲೆ ಇವರು ಕಳೆದ ವರ್ಷ ನಿವೃತ್ತಿ ಹೊಂದಿದ್ದಾರೆ. ಅದೇ ರೀತಿ ಶ್ರೀ SN ಕಾಳೆ ಕುಕ್ಕೇಮಠ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ಇವರು ಕಳೆದ ಏಪ್ರಿಲ್ನಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ನಿವೃತ್ತರನ್ನು ನಾವು ಗೌರವಿಸೋಣ. ಅವರ ಮುಂದಿನ ಭವಿಷ್ಯದ ಜೀವನ ಅತ್ಯಂತ ಸುಖಾಮುಖರವಾಗಿ ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಸರ್ ಮತ್ತೊಮ್ಮೆ ಜನ ಚಪ್ಪಾಳೆ ಎಲ್ಲ ನಿವೃತ್ತ ಪಟ್ಟಿನ ಸಂಘದ ಸದಸ್ಯರಿಗೆ.